ಸೊ ಇವತ್ತಿನಿಂದಾನೇ ನಾನು RCB ಫ್ಯಾನ್ ಆಗಿದ್ದೀನಿ. ಜೈ RCB. ಮ್ಯಾಚ್ ಬಗ್ಗೆ ನನಗೆ ಸ್ವಲ್ಪನೂ ಏನು ಐಡಿಯಾ ಇರಲಿಲ್ಲ. ಯಾವತ್ತು ನೋಡದೇ ಇರೋಳು ನಿನ್ನೆ ನೋಡಿದೀನಿ. ಆಮೇಲೆ RCB ಬೇರೆ ವಿನ್ ಆಗಿದೆ. IPL ಬಗ್ಗೆ ನನಗೆ ಅಷ್ಟು ಪ್ರೌಡ್ ಫೀಲ್ ಆಗ್ತಿದೆ. ಯಾಕೆಂದ್ರೆ ನಾನು ಯಾವತ್ತು ನೋಡದೇ ಇರೋಳು, ಮ್ಯಾಚ್ ಯಾವತ್ತು ನೋಡದೇ ಇರೋಳು ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ. ಯಾಕೆಂದ್ರೆ ನಿನ್ನೆ RCB ವಿನ್ ಆಗಿದೆ. ಯಾರು ಖುಷಿ ಆಗದೆ ಯಾರು ಇರಲ್ಲ, ಫುಲ್ ಜೋಶ್ ಅಲ್ಲಿ ಇರ್ತಾರೆ ಎಲ್ರು. ಬಿಕಾಸ್ RCB ವಿನ್ ಆಗಿದೆ. ಇವತ್ತಿನ ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಈ ವಿಡಿಯೋ ಇವತ್ತೊಂದು ನನಗೆ ತುಂಬಾ ಮೆಮೊರಿ ಆಗಿ ಉಳಿಯುತ್ತೆ. ಸೊ ಮ್ಯಾಚ್ ಅಂದ್ರೆ IPL ಬಗ್ಗೆ ನನಗೆ ಅಷ್ಟು ಪ್ರೌಡ್ ಫೀಲ್ ಆಗ್ತಿದೆ. ಯಾಕೆಂದ್ರೆ ನಾನು ಯಾವತ್ತು ನೋಡದೇ ಇರೋಳು, ಮ್ಯಾಚ್ ಯಾವತ್ತು ನೋಡದೇ ಇರೋಳು ನಾನು ನಿನ್ನೆ ನೋಡಿದೀನಿ. ಅದ್ರಲ್ಲಿ RCB ವಿನ್ ಆಗಿದೆ, ಇನ್ನೂ ಜಾಸ್ತಿ ಖುಷಿ ಇದೆ. ಎಷ್ಟು ಸೊ ಹೌ ಟು ಎಕ್ಸ್ಪ್ರೆಸ್ ನನ್ನ ಖುಷಿ ನನಗೆ ಗೊತ್ತಾಗ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ಎಲ್ಲ ಹೇಳ್ತೀನಿ ಫ್ರೆಂಡ್ಸ್. ಬಟ್ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಡೈಲಿ ಲಾಗ್ಸ್. ಸೊ ಈ ಸಲ ಕಪ್ ನಮ್ದಾಗಿದೆ ಫ್ರೆಂಡ್ಸ್, ಓಕೆನಾ. ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಮ್ಯಾಚ್ IPL ಅಂದ್ರೆ RCB ವಿನ್ ಆಗಿದೆ, ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಸೊ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ. ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ, ಇವತ್ತಿನ ವಿಡಿಯೋ ಯಾಕಂದ್ರೆ ಇದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ನಾನು ಮ್ಯಾಚ್ ಯಾವತ್ತು ನೋಡದೇ ಇರೋಳು ನಿನ್ನೆ ನೋಡಿದೀನಿ. ಆಮೇಲೆ RCB ಬೇರೆ ವಿನ್ ಆಗಿದೆ. ಸೊ ಇದು ತುಂಬಾ ಡಿಫ್ರೆಂಟ್, ಆಮೇಲೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಈ ವಿಡಿಯೋ ನನಗೆ. ಆಮೇಲೆ ನಾನು ಯಾವತ್ತು ಮ್ಯಾಚ್ ನೋಡ್ತಾ ಇರ್ಲಿಲ್ಲ. ಸೊ ನಿನ್ನೆ ನಾನು ನೋಡಕ್ ಹೋದೆ. ಎಲ್ಲಿ ಅಂದ್ರೆ ಯಮುನಾ ಅಕ್ಕ ಅವ್ರ ಮನೇಲಿ ನೋಡಕ್ ಹೋದಾಗ ಅಲ್ಲಿ ರಮೇಶನ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ರು. ಸೊ ಮ್ಯಾಚ್ ಬಗ್ಗೆ ನನ್ಗೆ ಸ್ವಲ್ಪನೂ ಏನು ಐಡಿಯಾ ಇರ್ಲಿಲ್ಲ. ನಾನು ಕುತ್ಕೊಂಡು ನಾನು ಟಿವಿ ನೋಡ್ತಾ ಇದ್ದೆ. ಯಾವಾಗ ಅಂದ್ರೆ ಗುಜರಾತ್ ದವರು ಆಟ ಆಡ್ತಾ ಇದ್ರು. ಅವ್ರದ್ದು ರನ್ ಬಂದು 130 ರನ್ಸ್ ಆಗಿತ್ತು. ಸೊ ಅವಾಗ ನಾನು ನೋಡ್ತಾ ಇದ್ದೆ. ಅಲ್ಲಿ ಅಕ್ಕಗೆ ಮತ್ತೆ ಅಣ್ಣಗೆ ಕೇಳ್ತಿದ್ದೆ, ಇದು ರನ್ಸ್ ಅಂದ್ರೆ ಎಷ್ಟು ಅಂದ್ರೆ ಟೋಟಲ್ ಅವರಿಗೆ 20 ಓವರ್ಸ್ ಕೊಟ್ಟಿರ್ತಾರಂತೆ. 1 ಓವರ್ ಅಲ್ಲಿ ಎಷ್ಟು ಬಾಲು, ಇದೆಲ್ಲ ನಾನು ತಿಳ್ಕೊಂಡೆ. ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಮ್ಯಾಚ್ ಬಗ್ಗೆ ನೋಡಕ್ಕೆ. ಸೊ ಎಲ್ಲ ಕೇಳ್ಕೊಂಡು ತಿಳ್ಕೊತಾ ಇದ್ದೆ. ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡ್ತು. ಸೊ ಅಲ್ಲೇ ನಾನು ಅಂದ್ರೆ ಸೊ ಇದೇ ಮ್ಯಾಚ್ ನೋಡಿ RCB ವಿನ್ ಆಗಿದೆ. ಸೊ ಇವತ್ತಿನಿಂದಾನೇ ನಾನು RCB ಫ್ಯಾನ್ ಆಗಿದ್ದೀನಿ. ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಹೇಳಕ್ಕೆ. RCB ಫ್ಯಾನ್ ನಾನು ಕೂಡ ಆಗಿದ್ದೀನಿ. ಏನಂದ್ರೆ ಎಲ್ಲರೂ ಮ್ಯಾಚ್ ನೋಡ್ತಾರಲ್ಲ, ಏನಪ್ಪ ಯಾಕಪ್ಪ ಇವರು ಎಲ್ಲ ಮ್ಯಾಚ್ ನೋಡ್ತಾರೆ ಎಷ್ಟೊಂದು ಹಂಗೆ, ಅಂದ್ರೆ ಮ್ಯಾಚ್ ಹುಚ್ಚು ಎಷ್ಟಿದೆ ಇವರಿಗೆ, ಈ ತರ ಎಲ್ಲ ಥಿಂಕ್ ಮಾಡ್ತಿದ್ದೆ. ಬಟ್ ಅದ್ರ ಡಬಲ್ ಹುಚ್ಚು ನನಗೆ ಹಿಡಿದಿದೆ. ಯಾಕಿದ್ರೆ ಒಂದ್ಸಲ ನಾನು ಅದಕ್ಕೆ ಕನೆಕ್ಟ್ ಆದ್ರೆ ಯಾವತ್ತೂ ಅವಾಯ್ಡ್ ಮಾಡಲ್ಲ. ಸೊ ಕೆಲವೊಂದು ಶೋನು ಇದಾವೆ ಕನ್ನಡದಲ್ಲಿ, ಅಂದ್ರೆ ಬಿಗ್ ಬಾಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಶೋ ಇದಾವೆ. ನಾನು ಒಂದ್ಸಲ ಅದಕ್ಕೆ ಕನೆಕ್ಟ್ ಆದ್ರೆ ಯಾರು ಹೇಳಿದ್ರು ಆ ಶೋನ ಅವಾಯ್ಡ್ ಮಾಡಲ್ಲ. ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇರ್ತೀನಿ. ಅದೇ ತರ RCB ವಿನ್ ಆಗಿರೋದು ನಾನು ನಿನ್ನೆ ನೋಡಿದೀನಿ. ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಸೊ RCB ವಿನ್ ಆಗಿದ್ದಕ್ಕೆ ನಾನು ನಿನ್ನೆ ತಿಳ್ಕೊಂಡು, ಯಾವತ್ತು ನೋಡದೇ ಇರೋಳು ಫಸ್ಟ್ ಟೈಮ್ ನಾನು ನೋಡಿದ್ದೀನಿ. ಮ್ಯಾಚ್ ಫುಲ್ ಕುತ್ಕೊಂಡು ಫಸ್ಟ್ ಟೈಮ್ ನೋಡಿ ಖುಷಿ ಪಟ್ಟಿದ್ದೀನಿ. ಯಾಕಂದ್ರೆ ವಿನ್ ಆಯ್ತಲ್ಲ. ಈಗ RCB ವಿನ್ ಆಗಿದ್ರ ಇದು ನೋಡೋಣ, ಹಿಂದಿನ ಕತೆ. ಸೊ ಏನಂದ್ರೆ RCB ವಿನ್ ಏನೋ ಆಯ್ತು. ಬಟ್ ನಾನು ಏನ್ ನೋಡಿದೆ ಅಂದ್ರೆ ಮ್ಯಾಚ್ ನೋಡುವಾಗ, ಸೊ ಸ್ಟಾರ್ಟಿಂಗ್ ಯಾವ ರೀತಿ ವೆಲ್ಕಮ್ ಮಾಡ್ಕೊಂಡ್ರು ಅದೇನು ನೋಡಿರ್ಲಿಲ್ಲ. ಯಾಕಂದ್ರೆ 130 ರನ್ಸ್ ಗುಜರಾತ್ ದವ್ರು ಆಡೋವಾಗ್ಲೇ ನಾನು ನೋಡ್ತಾ ಇದ್ದಿದ್ದು, ಸ್ಟಾರ್ಟ್ ಮಾಡಿದ್ದು ನೋಡಕ್ಕೆ. ಆಮೇಲೆ ನಾನು ಎಲ್ಲಿಂದ ನೋಡಿದೆ ಅಂದ್ರೆ ಗುಜರಾತ್ ದವ್ರು 155 ರನ್ಸ್ ಆಯ್ತು, ಅವರು ಅಲ್ಲಿಗೆ ಸ್ಟಾಪ್ ಮಾಡಿದ್ರಲ್ವಾ. ಸೊ ಅವ್ರದ್ದು ಆಟ ಮುಗಿತಲ್ಲಿ. ನೆಕ್ಸ್ಟ್ ನಮ್ಮ RCB ಅವ್ರು ಬರ್ತಾ ಇದ್ರು. ಸೊ RCB ಅವ್ರು ಬರೋಕೆ ಯಾವ ರೀತಿ ಡ್ಯಾನ್ಸು, ಆ ಸಂಭ್ರಮ, ಆ ಏನಂದ್ರೆ ಅದೆಲ್ಲ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ತುಂಬಾ ಡಿಫ್ರೆಂಟ್ ಆಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ಫುಲ್ ಲೈಟಿಂಗ್ಸು, ಆಮೇಲೆ ಅದು ನೀವೆಲ್ಲ ನೋಡಿರ್ತೀರಾ ಅದು ಯಾವ ರೀತಿ ಇತ್ತಂದ್ರೆ, ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋ ರೀತಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ನೋಡಿ ಖುಷಿ ಆಯ್ತು. ಈ ರೀತಿ ನಾವು ವೆಲ್ಕಮ್ ಅಂದ್ರೆ RCB ದವರು ಬರುವಾಗ ಆ ರೀತಿ ಅವ್ರಿಗೆ ವೆಲ್ಕಮ್ ಮಾಡ್ಕೊತಾ ಇದ್ರು. ತುಂಬಾ ಚೆನ್ನಾಗಿತ್ತು ನೋಡಕ್ಕೆ, ತುಂಬಾ ಖುಷಿ ಆಯ್ತು ನೋಡಿ ಅದು. ಆಮೇಲೆ ನಿನ್ನೆ ಅಹಮದಾಬಾದ್ ನಲ್ಲಿ ನಡೀತಲ್ಲ ಈಗ ಮ್ಯಾಚು, ಇದು ನೆನಪಿರುತ್ತೆ ನನ್ಗೆ, ಯಾವಾಗ್ಲೂ ನೆನಪಿರುತ್ತೆ. ಯಾಕಂದ್ರೆ ಇಲ್ಲಿಂದಾನೇ ನನ್ನ ಮ್ಯಾಚ್ ನೋಡಕ್ಕೆ ನಾನು ದೊಡ್ಡ ಫ್ಯಾನ್ ಆಗಿದ್ದೆ. ನಾನು ಟಿವಿಯಲ್ಲಿ ನೋಡುವಾಗ ಎಷ್ಟು ಜನ ಅಲ್ಲಿ ಫ್ಯಾನ್ಸ್ ಎಲ್ಲ ಅಂದ್ರೆ ನೋಡಕ್ ಹೋಗಿರ್ತಾರಲ್ವಾ ಕ್ರಿಕೆಟ್ ನೋಡಕ್ಕೆ, ಸಿಕ್ಕಾಪಟ್ಟೆ ಜನ. ಅಂದ್ರೆ ಲಕ್ಷಾಂಗಟ್ಲೆ ಜನ ಅಲ್ಲ, ಅಲ್ಲಿ ಹೋಗಿರೋದು ಕೋಟಿಗಟ್ಲೆ ಜನ ಅಲ್ಲಿದ್ರು. ಅಷ್ಟು ಅಂದ್ರೆ ಒಂದು 6 ಹೊಡೆದಾಗ್ಲಿ, ಅಂದ್ರೆ 4 ಹೊಡೆದಾಗ್ಲಿ, ಅವ್ರ ಜೋಶ್ ಸಖತ್ತಾಗಿ ಬರ್ತಾ ಇತ್ತು ಅಲ್ಲಿ ಟಿವಿಯಲ್ಲೆಲ್ಲ. ಆಡೋದು, ಡ್ಯಾನ್ಸ್ ಮಾಡೋದು, ಸೆಲ್ಫಿ ತೆಗಿಯೋದು, ಆಮೇಲೆ ವಿಡಿಯೋಸ್ ಮಾಡೋದು ಎಲ್ಲ ಆ ಜೋಶ್ ಹೆಂಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ನಮ್ಮ ಆರ್ ಸಿ ಬಿ ಅವ್ರ ಕಡೆಯಿಂದ RCB ಅವ್ರ ಕಡೆಯಿಂದ 6 ಮತ್ತೆ 4 ಎಲ್ಲ ಬಾಲ್ ಹೊಡೆದಾಗ ಸಖತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಾನ್ ಟಿವಿಯಲ್ಲಿ ನೋಡ್ಬೇಕಾದ್ರೆ ನನ್ಗೂ ಅನಿಸ್ತಾ ಇತ್ತು ಹೋಗ್ಬಿಟ್ಟು ನೋಡ್ಬೇಕು ಅಂತ ಹೇಳಿ. ನನ್ಗೂ ಆತರ ಫೀಲ್ ಆಗ್ತಾ ಇತ್ತು. ಸೊ ಅಷ್ಟೇ ಖುಷಿಯಲ್ಲಿ ನಾನು ಇಲ್ಲಿ ಇದ್ಕೊಂಡು ನೋಡ್ದೆ. ನಿನ್ನೆ ಗುಜರಾತ್ ಮತ್ತೆ RCB ಮಧ್ಯ ಕ್ರಿಕೆಟ್ ನಡೆದಿತ್ತು. ಸೊ ಗುಜರಾತ್ ದವರು 155 ರನ್ಸ್ಗೆ ಎಂಡ್ ಮಾಡಿದ್ರು.
ಸೊ ಅಲ್ಲಿ ನನಗೆ ಗೊತ್ತಾಯ್ತು ಆರ್ ಸಿ ಬಿ ದವರು 155 ಮೇಲೆ 1 ರನ್ ಹೆಚ್ಚು ಮಾಡಿದ್ರು ವಿನ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಆರ್ ಸಿ ಬಿ ಅವ್ರು ಆಟ ಆಡ್ತಾ ಇದ್ರಲ್ಲ ಸ್ಟಾರ್ಟಿಂಗ್ ಇಂದ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ರು. ಎಷ್ಟು 5 ವಿಕೆಟ್ ಆಯ್ತು, 5 ಅಷ್ಟೇ ವಿಕೆಟ್ ಆಗಿದ್ದು. ಸೊ ನೆಕ್ಸ್ಟ್ ಅಲ್ಲಿಂದ ಇನ್ನೂ ಚೆನ್ನಾಗಿ ಆಟ ಆಡಿದ್ರು. ಎಲ್ಲಿ 155 ಆಗೋಯ್ತು. ಆದ್ಮೇಲೆ ನಾನೇ ಅನ್ಕೊಂಡೆ ಇನ್ನು ಒಂದು ರನ್ ವಿನ್ ಆಗುತ್ತೆ ಅನ್ನೋ ಖುಷಿಯಲ್ಲಿದ್ದೆ. ಅಷ್ಟರಲ್ಲಿ ನಮ್ಮ 6 ಹೊಡೆದ್ಬಿಟ್ರು ವಿರಾಟ್ ಕೊಹ್ಲಿ ಅವರು. ಸೊ ಅಲ್ಲಿಗೆ ಮ್ಯಾಚ್ ವಿನ್ ಆಯ್ತು. ನಾನು ಇನ್ನೊಂದು ತುಂಬಾ ಖುಷಿ ಆಯ್ತು ಆ ಮೂಮೆಂಟ್ ನ ನೋಡಿ. ಸೊ ಅದು ನಾನು ಎಲ್ಲಿ ಇನ್ಸ್ಟಾದಲ್ಲಿ ಆಮೇಲೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡಿದೀನಿ, ಫೋಟೋಸ್ ನೋಡಿದೀನಿ. ಸೊ ನಾನು ಸಹ ಅಪ್ಲೋಡ್ ಮಾಡಿದೀನಿ. ಅಲ್ಲಿ ನನ್ಗೂ ಬಂದು ಅಂದ್ರೆ ಆಡಿಯನ್ಸ್ ಅಲ್ಲಿ ನನ್ಗೂ ಬಂದು ಸಪೋರ್ಟ್ ಕೂಡ ಮಾಡಿದ್ದಾರೆ. ತುಂಬಾ ಖುಷಿ ಆಗಿದೆ ಒಟ್ನಲ್ಲಿ. ಸೊ ಇನ್ಮೇಲೆ ಅಪ್ಕಮಿಂಗ್ ಯಾವುದೇ ಅಂದ್ರೆ ನಿನ್ನೆದೇ ಫೈನಲ್ ಮ್ಯಾಚ್ ಆಗೋಯ್ತು ಅಂತ ಗೊತ್ತಾಯ್ತು ನನಗೆ. ನಿನ್ನೆ ಅಂದ್ರೆ ನನಗೆ ಅಲ್ಲಿ ಒಂದು ಬೇಜಾರಾಯ್ತು. ಏನಂದ್ರೆ ಇದು ಒಂದೂವರೆ ತಿಂಗಳು ಆಟ ಆಡಿದ್ದಾರೆ ಅವರು ಅಲ್ವಾ. ಸೊ ಅದು ನಿನ್ನೆದು ಫೈನಲ್ ಮ್ಯಾಚ್ ನೋಡಿದೀನಿ, ಬಟ್ ಅದಕ್ಕೂ ಮುಂಚೆ ಏನ್ ಆಡಿದ್ದಾರೆ ಅದು ನಾನು ನೋಡಿಲ್ಲ. ಅದು ನನಗೆ ಬೇಜಾರಾಯ್ತು. ಯಾಕಂದ್ರೆ ಈ ಮ್ಯಾಚ್ ಇಲ್ಲಿ ಅಂದ್ರೆ ಫೈನಲ್ ಮ್ಯಾಚ್ ಇಷ್ಟು ಇಂಟ್ರೆಸ್ಟ್ ಆಗಿತ್ತು. ಇದಕ್ಕಿಂತ ಮುಂಚೆ ಏನ್ ಆಡಿದಾರೆ ಅದೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಜನ ಎಲ್ಲ. ಸೊ ಅದು ನಾನು ನೋಡ್ಬೋದಿತ್ತಲ್ಲ ಅಂತ ನನಗೆ ಫೀಲ್ ಆಯ್ತು. ಬಟ್ ಬಿಡಲ್ಲ, ನೆಕ್ಸ್ಟ್ ಇವತ್ತಿನಿಂದ ನಾನು ಆರ್ ಸಿ ಬಿ ಫ್ಯಾನ್ ಆಗಿದ್ದೀನಿ ಅಂದ್ರೆ ಇನ್ಮೇಲೆ ಯಾವಾಗ್ಲೂ ಮ್ಯಾಚ್ ನೋಡ್ತಾನೆ ಇರ್ತೀನಿ. ಸೊ ಒಂದ್ಸಲ ಒಂದ್ ಶೋಗೆ ನಾನು ಕನೆಕ್ಟ್ ಆದ್ರೆ ಬಿಡೋ ಮಾತೇ ಇಲ್ಲ. ಆರ್ ಸಿ ಬಿ ಫ್ಯಾನ್ ಅಂದ್ರೆ ಆರ್ ಸಿ ಬಿ ಫ್ಯಾನ್ ಆಗಿನೇ ಇರ್ತೀನಿ. ಮತ್ತೊಮ್ಮೆ ಮ್ಯಾಚ್ ಬಗ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಅಹಮದಾಬಾದ್ ನಲ್ಲಿ ಮೇ 31 ಸಂಡೇ ಕಪ್ ಸೆಕೆಂಡ್ ಟೈಮ್ ಕಪ್ ಈ ಸಲ ಕಪ್ ನಮ್ದಾಗಿದೆ. ಸೊ ಫ್ರೆಂಡ್ಸ್ ಮುಂದಿನ ಸಲನೂ ಕಪ್ ನಮ್ದೇ ಆಗುತ್ತೆ, ನಮ್ದೇ ಆಗ್ಬೇಕು. ಸೊ ತುಂಬಾ ಖುಷಿಯಾಗಿದ್ದೀನಿ. ಅಂದ್ರೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನ್ಗಂತೂ. ಅಷ್ಟು ಮ್ಯಾಚ್ ನೋಡಿ ಖುಷಿಯಾಗಿದ್ದೀನಿ. ಫಸ್ಟ್ ಟೈಮ್ ನಾನು ಆರ್ ಸಿ ಬಿ ಫ್ಯಾನ್ ಆಗೋದಕ್ಕೂ ಆಮೇಲೆ ಫಸ್ಟ್ ಟೈಮ್ ಆರ್ ಸಿ ಬಿ ವಿನ್ ಆಗೋದಕ್ಕೂ ಹೆಂಗಿದೆ ನೋಡಿ ಅಲ್ಲೇ ಕರೆಕ್ಟ್ ಆಗಿದೆ. ಸೊ ಇಲ್ಲಿಂದಾನೇ ನಾನು ಆರ್ ಸಿ ಬಿ ಫ್ಯಾನ್ ಆಗಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು ನನಗೆ ಮ್ಯಾಚ್ ವಿನ್ ಆಗಿದ್ದಕ್ಕೆ ನೋಡಿ ಅದೆಲ್ಲ. ಸೊ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಖುಷಿ ಆಗಿದೆ ಸಿಕ್ಕಾಪಟ್ಟೆ. ಸೊ ನೀವು ಕೂಡ ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಜೈ ಆರ್ ಸಿ ಬಿ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್. ಈ ವಿಡಿಯೋನ ವಾಚ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಆರ್ ಸಿ ಬಿ.